ಇದೇ ಮೊದಲ ಬಾರಿಗೆ ಬಜೆಟ್ ಗಾತ್ರ 4,09,549 ಕೋಟಿಗೆ ಏರಿದೆ. ಇದರಲ್ಲಿ ಸಾಲದ ಮೊತ್ತ 1.16 ಲಕ್ಷ ಕೋಟಿ, ವಿತ್ತೀಯ ಕೊರತೆಯನ್ನು ಜಿಎಸ್ಡಿಪಿಯ ಶೇಕಡಾ 3 ಒಳಗೆ ಮತ್ತು ಒಟ್ಟು ಹೊಣೆಗಾರಿಕೆಯನ್ನು ಜಿಎಸ್ಡಿಪಿಯ ಶೇಕಡಾ 25 ಮಿತಿಯೊಳಗೆ ನಿಯಂತ್ರಿಸುವ ಮೂಲಕ ವಿತ್ತೀಯ ಶಿಸ್ತು ಪಾಲಿಸಲಾಗಿದೆ ಅಂತ ಸಿಎಂ ಹೇಳಿದ್ದಾರೆ. ಅಂದಹಾಗೆ ₹1 ಜಮೆ ಮತ್ತು ವ್ಯಯ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ₹1 ಲೆಕ್ಕಾಚಾರ ನಿಮಗೆ ಕೊಡೋದಾದ್ರೆ ತೆರಿಗೆ ಮೂಲಕವಾಗಿ ನಿಮ್ಗೆ 52 ಪೈಸೆ ಲೆಕ್ಕ, ನಿಮಗೆ ಸಾಲ 27 ಪೈಸೆ ಹೋಗುತ್ತೆ, ಕೇಂದ್ರ ತೆರಿಗೆ 13 ಪೈಸೆ, ಕೇಂದ್ರದ ಅನುದಾನ 4 ಪೈಸೆ, ತೆರಿಗೆಯೇತರ ಅದರಲ್ಲಿ 4 ಪೈಸೆ ಇದೆ. ಇದು ಜಮೆ ಆಗುವಂಥ ಮೊತ್ತ. ಹೇಗೆ ಅಂತ ಹೇಳಿ, ಸಾಲ ನೋಡಿ 27% ಸಾಲದ ಮೂಲಕವಾಗಿಯೇ ಇದೆ. ರಾಜ್ಯ ತೆರಿಗೆ ಅಂತಂದರೆ ಅದೇ ನಿಮ್ಮ ಮೇಲೆ ಹಾಕ್ತಾರಲ್ಲ ಹೊರೆಯನ್ನು, ಅದು ಕೇಂದ್ರದಿಂದ ಬರುವಂಥದ್ದು. ಇನ್ನು ಕೇಂದ್ರದ ಅನುದಾನ 4%, ತೆರಿಗೆಯೇತರ 4 ಪೈಸೆ. ಇದಿಷ್ಟು ₹1 ಲೆಕ್ಕವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇನ್ನು ವ್ಯಯ ಹೇಗೆ ಮಾಡ್ತಾರೆ? ಜಮೆ ಏನೋ ಆಗೋಯ್ತು, ಬಟ್ ವ್ಯಯ ಮಾಡುವಂಥದ್ದು ನೋಡೋಣಬೇಕಲ್ಲ. ನೋಡಿ, ಸಾಲ ಮರುಪಾವತಿಗೆ 18 ಪೈಸೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಮಾಜ ಕಲ್ಯಾಣಕ್ಕೆ 15 ಪೈಸೆ, ಇತರೆ ಆರ್ಥಿಕ ಸೇವೆ 14 ಪೈಸೆ, ಕೃಷಿ ಗ್ರಾಮೀಣಾಭಿವೃದ್ಧಿ 14 ಪೈಸೆ, ಶಿಕ್ಷಣಕ್ಕೆ 10 ಪೈಸೆ, ಆರೋಗ್ಯಕ್ಕೆ 5 ಪೈಸೆ, ಇತರೆ ಸಾಮಾಜಿಕ ಸೇವೆ 3 ಪೈಸೆ, ನೀರು ಪೂರೈಕೆ ನೈರ್ಮಲ್ಯಕ್ಕೆ 3 ಪೈಸೆ, ಇತರೆ ಸಾಮಾನ್ಯ ಸೇವೆ 18 ಪೈಸೆ. ನಿಮಗನ್ನಿಸ್ಬೋದು ಏನು ಇವರು ಪೈಸೆ ಲೆಕ್ಕ ಕೊಡ್ತಾ ಇದ್ದಾರೆ ಅಂತೇಳಿ. ಅದು ಯಾಕೆ ಅಂತಂದರೆ ₹1 ಹೇಗೆ ಹಂಚಿಕೆ ಆಗುತ್ತೆ ಅನ್ನೋದು ಸುಲಭವಾಗಿ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಪೈಸೆ ಲೆಕ್ಕದಲ್ಲಿ ಹೇಳಲಾಗುತ್ತೆ. ಇನ್ನು ಬಜೆಟ್ ಮಂಡನೆ ವೇಳೆಯಲ್ಲಿ ಒಳ ಮೀಸಲಾತಿ ವಿಚಾರ ಸದ್ದು ಮಾಡಿತು. ಸಿಎಂ ಬಜೆಟ್ ಮಂಡನೆ ವೇಳೆ ವಿಧಾನಸಭೆಯ ಗ್ಯಾಲರಿಯಲ್ಲಿ ಕೂತಿದ್ದಂತಹ 7 ಮಂದಿ ಏಕಾಏಕಿ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಘೋಷಣೆ ಕೂಗಿದ್ರು. ಕೂಡಲೇ ಸ್ಪೀಕರ್ ಸೂಚನೆ ಮೇರೆಗೆ ಅವರನ್ನ ಮಾರ್ಷಲ್ಸ್ಗಳು ವಶಕ್ಕೆ ಪಡೆದರು, ಪೊಲೀಸರಿಗೆ ಒಪ್ಪಿಸಿದ್ರು. ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಘೋಷಣೆ ಕೂಗಿದವರ ಪೈಕಿ 5 ಸಿಎಂ ಕಚೇರಿಯಿಂದಲೇ ಪಾಸ್ ಪಡ್ಕೊಂಡ್ರಂತೆ. ಇನ್ನು ಪುತ್ತೂರಿಗೆ ಹೊಸ ಮೆಡಿಕಲ್ ಘೋಷಣೆ ಆಗ್ತಿದ್ದಂತೆ ವಿಧಾನಸೌಧದ ಮುಂಭಾಗ ಶಾಸಕ ಅಶೋಕ್ ರೈ ಸಂಭ್ರಮಿಸಿದ್ದಾರೆ. ಶಾಸಕರನ್ನ ಹೊತ್ತು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಇನ್ನು ಯತೀಂದ್ರ ಅಭಿಮಾನಿಗಳು ಸಿಎಂಗೆ ಟಗರನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಇನ್ನು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಇಡಿ ಸಮನ್ಸ್ ವಜಾ ಮಾಡಿ ಹೈಕೋರ್ಟ್ ಆದೇಶ ನೀಡಿದೆ. ಪಾರ್ವತಿ ಸಿದ್ದರಾಮಯ್ಯ ಮತ್ತು ಸಚಿವ ಭೈರತಿ ಸುರೇಶ್ ವಿರುದ್ಧ ಇಡಿ ದಾಖಲಿಸಿದಂತಹ ಇಸಿಐಆರ್ ಅನ್ನು ರದ್ದು ಮಾಡಿದೆ. ಇತ್ತೀಚೆಗೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸೋಕೆ ಕೋರಿ ಸಲ್ಲಿಸಲಾದಂತಹ ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾ ಮಾಡಿತ್ತು. ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ಕೊಟ್ಟಿರೋದ್ರಿಂದ ಸಿಎಂ ಕುಟುಂಬ ಇದೀಗ ನಿಟ್ಟುಸಿರನ್ನ ಬಿಟ್ಟಿದೆ. ಈ ನಡುವೆ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಅನ್ನುವಂಥ ಕೂಗು ಮತ್ತೆ ಕೇಳಿ ಬಂದಿದೆ. ಅದು ನಿಂತ್ರೆ ತಾನೆ 2028ರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಮುಂದಿನ ಬಜೆಟ್ ಅನ್ನು ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ ಅಂತ ಸಚಿವ ಮಹದೇವಪ್ಪ ಅವರು ಹೇಳಿದ್ದಾರೆ. ನಾವು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದೀವಲ್ರಿ, ಇದರಲ್ಲಿ ರಾಜಕೀಯ ಪ್ರೇರಿತ ಅಂತ ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದೀವಲ್ಲ. ಕೋರ್ಟಿನ ಆದೇಶದ ಬಗ್ಗೆ ನಾನು ಪ್ರಸ್ತಾಪ ಮಾಡೋದು ಸರಿಯಲ್ಲ, ಅಂಥದ್ರ ಮೇಲೆ ನಾವು ಕಾಮೆಂಟ್ ಮಾಡಲ್ಲ. ಆದರೆ ಇದು ಹೀಗಾಗತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿತ್ತು. ಲೋಕಾಯುಕ್ತ ಏನು ಮಾಡ್ತದೆ ಅಂತ ನಮಗೆ ಮೊದಲೇ ಗೊತ್ತಿತ್ತಲ್ಲ. ಅದು ಏನೇ ಕೊಟ್ಟಿದ್ರು ನಾವು ಸ್ವಾಗತ ಮಾಡಬೇಕಾಗುತ್ತೆ, ಮಾಡೋಣ. 2028ರವರೆಗೆ ಅವರು ಮುಖ್ಯಮಂತ್ರಿಗಳಿರ್ತಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದಾರೆ? ಹೈಕಮಾಂಡ್ ಹೇಳಿದೆ ಪೂರ್ಣಗೊಳಿಸ್ತಾರೆ ಅಂತ. ತಮ್ಮ ಪಕ್ಷದಲ್ಲೂ ಯಾರು ಹೇಳ್ತಾ ಇಲ್ಲ. ಹೌದಾ? ಹೈಕಮಾಂಡ್ ಹೇಳಿದೆ. 17, 18, 19ನೇ ಬಜೆಟ್ ಮಂಡಿಸ್ತಾರೆ. ನೆಕ್ಸ್ಟ್ ಬಜೆಟ್ ಅವರೇ ಮಂಡಿಸ್ತಾರೆ. 17ನೇ ಬಜೆಟ್ ಅವ್ರನ್ನ ಎಲ್ಲ ಇರೋ ಅವಧಿ ತನಕ ಎಲ್ಲ ಬಜೆಟ್ ಅವರೇ ಮಂಡಿಸ್ತಾರೆ. ಈಗ ಇಡೀ ಮೇಲ್ಮನೆ ಹೋಗಕ್ಕೆ ಅವಕಾಶ ಇರುತ್ತಲ್ಲ, ಅವರು ಹೋಗ್ಬೋದು, ದೂರದಾರ ಯಾರಿದ್ದಾರೆ ಅವರು ಕೂಡ ಕೇಳಬಹುದು, ಅವಕಾಶ ಇದೆ. ಬಟ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಇದರಲ್ಲಿ. ಬಟ್ ಅದರಲ್ಲಿ ಕೇಸ್ ಇರೋದು ಜನ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಈ ಕೇಸ್ ಇರೋದು ಬರೀ ಪಾರ್ವತಿಯವರು ಮತ್ತೆ ಭೈರತಿ ಸುರೇಶ್ ಅವರು ಇವ್ರ ಕೇಸಿಗೆ ಮಾತ್ರ ಆಗಿರೋದು. ಇನ್ನುಳಿದಂಥದಕ್ಕೆ ಸ್ಟೇ ಆಗಿಲ್ಲ. ಅತ್ತನಿಕೆ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ಮೂಡಾದಲ್ಲೆಲ್ಲ ತಿಂದು ತೇಗಿರೋರೆಲ್ಲ ನಾವು ಆರಾಮಾಗಿರ್ತೀವಿ ಮುಗಿದೋಯ್ತು ಅಂತಲ್ಲ, ಅಲ್ಲಿದೆ. ಅದನ್ನೇನಾದ್ರೂ ಹಿಂಗೆ ಮಾಡಿದಿದ್ರೆ ಕೇಳ್ತಾ ಇದ್ವಿ, ಅದನ್ನ ನಿಲ್ಸಿಲ್ಲ, ಅದು ಮುಂದುವರಿಯುತ್ತೆ. ಇವೆರಡು ಮಾತ್ರ ರದ್ದಾಗಿರೋದು ಅಷ್ಟೇ. ಇನ್ನು ರಾಜ್ಯ ಬಿಜೆಪಿ ದಂಗಲ್ ಅಮಿತ್ ಶಾ ಅಂಗಳ ತಲುಪಿದೆ. ಇವತ್ತು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದ ಅಮಿತ್ ಶಾ ಜೊತೆ ಯಡಿಯೂರಪ್ಪ, ವಿಜಯೇಂದ್ರ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ. ಈ ಮಧ್ಯೆ ಅರವಿಂದ ಲಿಂಬಾವಳಿ ಸಹ ಅಮಿತ್ ಶಾ ಜೊತೆಗೆ ಮಾತನಾಡ್ತಾ ಒಂದು ಚೀಟಿಯನ್ನು ಕೂಡ ತಲುಪಿಸಿದ್ದಾರೆ. ಇನ್ನು ಅಕ್ರಮವಾಗಿ 16,000ಕ್ಕೂ ಹೆಚ್ಚು ಟನ್ ಅದಿರು ಸಾಗಣೆ ಆರೋಪ ಕೇಸ್ನಲ್ಲಿ ಮಾಜಿ ಮಂತ್ರಿ ಆನಂದ್ ಸಿಂಗ್ಗೆ ಜನಪ್ರತಿನಿಧಿಗಳ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಆನಂದ್ ಸಿಂಗ್ ಸೇರಿ ಎಲ್ಲ ಆರೋಪಿಗಳನ್ನು ಪ್ರಕರಣದಿಂದ ಖುಲಾಸೆಗೊಳಿಸಿದೆ. Thank you so much, sir.
So yes, once again, a big thank you to all the esteemed dignitaries, our guest of honors, to all the bureaucrats, ministers, to all the donors who've made out time in spite of their busy schedule to be a part of. ಅಮಿತ್ ಶಾ ಅವ್ರಿಗೇನು ಗೊತ್ತೇ ಇರಲಿಲ್ವಾ? ಅಲ್ಲ, ಇವ್ರಿಗೆ ಟೈಮ್ ಕೊಡೋಷ್ಟು ಟೈಮ್ ಅವ್ರಿಗಿದೆಯಾ? ಏನು ಕಾಮಿಡಿ ಮಾಡ್ತಾರಪ್ಪ BJP ಅವರು ಒಂದೊಂದ್ಸಲ. ಗೊತ್ತೇ ಇರಲಿಲ್ವ ಅವ್ರಿಗೆ ಇಷ್ಟೆಲ್ಲ ನಡೀತು, 1.5 ವರ್ಷದಿಂದ ನಡೀತಾ ಇರುವಂಥದ್ದನ್ನು ಅಮಿತ್ ಶಾ ಅವ್ರ ಗಮನಕ್ಕೆ ಇರಲಿಲ್ಲ, ಈಗ ಗಮನಕ್ಕೆ ಕೇಳಿದವ್ರ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿನ್ನೆಷ್ಟು ಬ್ಯುಸಿ ಇರಬೇಕು, ಅಥವಾ ಇಲ್ಲಿ ರಾಜ್ಯ BJP ಎಷ್ಟು ನಿರ್ಲಕ್ಷ್ಯ ಮಾಡಿರಬೇಕು. ಏನೋ ಒಟ್ಟಿನಲ್ಲಿ ಮಾಡ್ಕೊಂಡಿದ್ದೀರಾ, ಮಾಡ್ಕೊಳ್ಳಿ. ಬೆಂಗಳೂರಿನ 2ನೇ ಏರ್ಪೋರ್ಟ್ ಎಲ್ಲಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ 3 ಸ್ಥಳಗಳ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಕನಕಪುರ ರಸ್ತೆ 2 ಕಡೆಗೆ ಮತ್ತು ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿ ಏರ್ಪೋರ್ಟ್ ನಿರ್ಮಿಸಬಹುದು ಅಂತ ಶಿಫಾರಸು ಮಾಡಿದೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಅಂದರೆ ಕನಕಪುರ ರಸ್ತೆಯಲ್ಲಿ ಏರ್ಪೋರ್ಟ್ ಬಂದರೆ ವಿಶೇಷವಾಗಿ IT ವಲಯದ ಮಂದಿಗೆ ಅನುಕೂಲ ಆಗುತ್ತೆ ಅಂತ 2 ಜಾಗ ನೈಸ್ ರಸ್ತೆಯಿಂದ 10 ಕಿಲೋಮೀಟರ್ ಅಷ್ಟೇ ಇದೆ ಹತ್ತಿರದಲ್ಲಿ. ಮೆಟ್ರೋ ಸಹ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಇದೆ ಅಂತ ರಾಜ್ಯ ಸರ್ಕಾರ ವಿವರಿಸಿದೆ. ನಿರೀಕ್ಷೆಯಂತೆಯೇ ನಂದಿನ ಹಾಲಿನ ದರವನ್ನ ಹೆಚ್ಚಿಸಲು ಸರ್ಕಾರ ಮುಂದಾಗಿದೆ. ಮುಂದಿನ 1 ವಾರದಲ್ಲಿ ನಂದಿನಿ ಹಾಲಿನ ದರ ₹5 ಏರಿಕೆಯಾಗುವಂತಹ ಸುಳಿವನ್ನ ಕೆಎಂಎಫ್ನ ಅಧ್ಯಕ್ಷರು ಕೊಟ್ಟಿದ್ದಾರೆ. ಜೊತೆಗೆ ಇಷ್ಟು ದಿನ ನೀಡ್ತಾ ಇದ್ದ ಹೆಚ್ಚುವರಿ ಹಾಲನ್ನ ಕಡಿತ ಮಾಡುವುದಾಗಿಯೂ ಕೂಡ ಪ್ರಕಟಿಸಿದ್ದಾರೆ. ಅಧಿವೇಶನ ಒಳಗೂ ಆಗ್ಬೋದು, ಅಧಿವೇಶನ ಆದ್ಮೇಲೂ ಆಗ್ಬೋದು, ರೈತರಿಗೆ ₹5 ಕೊಡೋದನ್ನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ. ನೋಡಿ, ಹಾಲಿನ ದರ ಏರಿಕೆ ಮಾಡ್ತೀವಿ ಅಂತೇಳಿ ನಾವು 1 ತಿಂಗಳಿಂದನೂ ಹೇಳಿದ್ದೀವಿ. 100ಕ್ಕೆ 100 ರೈತರು ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ. ಹಾಲು ಶೇಖರಣೆ ಅಂದರೆ ನಮಗೆ ಹಾಲು ಕೊಡ್ತಕ್ಕಂಥ ರೈತರು ಏನಿದ್ದಾರೆ ಅವ್ರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಈಗಿನ ದರ ಅವರಿಗೆ ವರ್ಕೌಟ್ ಆಗ್ತದೆ. ಸುಮ್ಮನೆ ಇಲ್ಲೂ ಕೂಡ ಕಥೆ ಹೇಳ್ತಾರೆ. ಪ್ರಣಾಳಿಕೆಯಲ್ಲಿ ನೀವು ಘೋಷಣೆ ಮಾಡಿದ್ದು ₹5 ಕೊಡ್ತೀವಿ ಅಂತೇಳಿ, ಅದನ್ನು ನಿಮ್ಗೆ ಕೊಡಬೇಕಾಗಿದೆ, ಅದನ್ನು ಈಡೇರಿಸಬೇಕಾಗಿದೆ. ಹಾಗಾಗಿ ಜನರ ಮೇಲೆ ಹೊರೆ ಹಾಕಬೇಕು ಅಷ್ಟೇ. ₹2 ಅಲ್ಲ, ₹5 ಕೊಡ್ತೀವಿ ಅಂತ ಹೇಳಿದ್ದು, 2 ಅಲ್ಲ. ಅವ್ರ ಪ್ರಣಾಳಿಕೆಯಲ್ಲಿದ್ದು ₹5. ನಾನು ಇನ್ನೂ ಕಾಪಿ ಇಟ್ಟಿದ್ದೀನಿ ಅವ್ರ ಪ್ರಣಾಳಿಕೆಯದ್ದು. ₹5 ಏರಿಕೆ ಮಾಡ್ತೀನಿ ಅಂದ್ರೆ ಇನ್ನೆಲ್ಲ ಹಾಕಬೇಕು, ಜನ ಮೇಲೆ ಹಾಕಬೇಕು. ತಗೊಳ್ತಾರೆ, ಕೊಡ್ತಾರೆ, ಇನ್ನೊಂದು ಮನೆಯಿಂದ ಕೊಡೋ ರೀತಿಯಲ್ಲಿ ಆಡ್ತಾರೆ. ಇನ್ನು ಅಕ್ರಮ ಚಿನ್ನ ಸಾಗಾಣಿಕೆ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವ ನಟಿ ರನ್ಯಾರ ಅವರನ್ನು 3 ದಿನ DRI ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ರನ್ಯಾಗೆ ಯಾರು ಎಲ್ಲಿಂದ ಚಿನ್ನ ಪೂರೈಸಿದ್ದಾರೆ ಅನ್ನೋ ತಿಳಿಯಬೇಕಾಗಿದೆ. ದೇಶ ವಿರೋಧಿ ಚಟುವಟಿಕೆ ಜೊತೆಗೆ ಚಿನ್ನ ಕಳ್ಳ ಸಾಗಣೆ ತಳುಕು ಹಾಕಿಕೊಂಡಿರುವ ಸಾಧ್ಯತೆ ಇದೆ. ಹೀಗಾಗಿ ಹೆಚ್ಚಿನ ತನಿಖೆ ಅಗತ್ಯ ಇದೆ. ಕಳೆದ 6 ತಿಂಗಳಲ್ಲಿ 27 ಬಾರಿ ರನ್ಯಾ ದುಬೈ ಪ್ರವಾಸ ಮಾಡಿದರಂತೆ. ಇದರ ಉದ್ದೇಶವನ್ನು ಅರಿಯಬೇಕಾಗಿದೆ ಅಂತ DRI ಪರ ವಕೀಲರು ವಾದವನ್ನು ಕೋರ್ಟ್ನಲ್ಲಿ ಹೇಳಿದರು. ಹಾಗಾಗಿ ಅದನ್ನು ಕೋರ್ಟ್ ಪುರಸ್ಕರಿಸಿತು, 3 ದಿನ ಕಸ್ಟಡಿ ಕೊಡ್ತು. ಇದೀಗ ರನ್ಯಾ ಹಿಂದಿನ ಸಿಂಡಿಕೇಟ್ ಬಯಲ್ ಮಾಡೋಕೆ ಕೆಲಸದಲ್ಲಿ DRI ನಿರತವಾಗಿದೆ. ಇದೇ ವೇಳೆ ರನ್ಯಾ UAEನಿಂದ ಈಕೆ 17 ಚಿನ್ನದ ಬಿಸ್ಕೆಟ್ ತಂದಿದ್ರು. ದುಬೈ ಮಾತ್ರವಲ್ಲದೆ ಯುರೋಪ್, ಸೌದಿ, ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ ದೇಶಗಳಿಗೂ ಕೂಡ ರನ್ಯಾ ಹೋಗಿ ಬಂದಿದ್ರಂತೆ. ತಪ್ಪೇನಿಲ್ಲ, ಬಟ್ ತಗಲಾಕೊಳ್ಳಾದೇನೆ ಓಡಾಡಿದ್ರಲ್ಲ, ಅಥವಾ ಅವ್ರನ್ನ ಹಿಡಿಯೋದ್ರಲ್ಲಿ ನೀವು ವಿಫಲರಾದ್ರಲ್ಲ, ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ರಲ್ಲ, ಅದನ್ನು ತಿಳ್ಕೊಳ್ಳಿ. ಅಷ್ಟು ಸಲ ಹೋಗಿ ಬಂದಾಗೂ ಅವ್ರು ಅದನ್ನೇ ಮಾಡಿದಾರಂತ ಹೆಂಗೆ? ಹೋಗಬಾರ್ದು ಅಂತ ಏನಾದರೂ ಇದೆಯಾ? ನಿಮಗೆ ಹಿಡಿಯೋಕ್ಕಾಗಿಲ್ಲ, ನೀವು ಮೂರ್ಖರು ಅಷ್ಟೇ. ತ್ರಿಭಾಷಾ ಸೂತ್ರ ಜಾರಿ ವಿಚಾರದಲ್ಲಿ ಟಾಕ್ ವಾರ್ ತೀವ್ರವಾಗ್ತಾ ಇದೆ. ಎಂದಿಗೂ ಗೆಲ್ಲಲಾಗದ ಯುದ್ಧವನ್ನ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಶುರು ಮಾಡಿದ್ದಾರೆ. ಅವರ ವರ್ತನೆ PhD ಮಾಡಿದವರಿಗೆ LKG ವಿದ್ಯಾರ್ಥಿ ಉಪನ್ಯಾಸ ನೀಡಿದಂತಾಗಿದೆ ಅಂತ ತಮಿಳುನಾಡಿನ CM ಸ್ಟಾಲಿನ್ ಟೀಕಿಸಿದ್ದಾರೆ. ಇದಕ್ಕೆ ಕೇಂದ್ರ ಮಂತ್ರಿ ಅಮಿತ್ ಶಾ ಟಕ್ಕರ್ ಕೊಟ್ಟರು. ಭಾಷೆ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ, ತಮಿಳಿನಲ್ಲೇ ಎಂಜಿನಿಯರಿಂಗ್, ಮೆಡಿಕಲ್ ಶಿಕ್ಷಣ ಜಾರಿ ಮಾಡಿ ಅಂತ ಸ್ಟಾಲಿನ್ ರನ್ನ ಒತ್ತಾಯಿಸಿದ್ದಾರೆ. ಇನ್ನು ಡಿಲಿಮಿಟೇಷನ್ ಕದನ ಸಹ ಜೋರಾಗಿದೆ. ಕೇಂದ್ರದ ನಡೆ ವಿರುದ್ಧ ಜಾಯಿಂಟ್ ಆಕ್ಷನ್ ಕಮಿಟಿ ರಚನೆಗೆ ಕಸರತ್ತು ನಡೆಸ್ತಾ ಇರುವಂತಹ ಸ್ಟಾಲಿನ್ ಕರ್ನಾಟಕ ಸೇರಿ 7 ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಮಾರ್ಚ್ 22ರ ಸಭೆಗೆ ಬನ್ನಿ ಅಂತ ಕೋರಿದ್ದಾರೆ. ವಿಶ್ವ ವಾಣಿಜ್ಯ ಯುದ್ಧಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಭಾರತದ ಜೊತೆ ಚೀನಾ ಸ್ನೇಹ ರಾಗ ಹಾಡಲು ಮುಂದಾಗಿದೆ. ದೆಹಲಿ, ಬೀಜಿಂಗ್ ಪರಸ್ಪರ ವಿರೋಧವನ್ನು ಹೆಚ್ಚಿಸಿಕೊಳ್ಳುವ ಬದಲು ಜೊತೆಯಲ್ಲಿ ಕೆಲಸ ಮಾಡುವುದು ಉತ್ತಮ ಅಂತ ಚೀನಾ ವಿದೇಶಾಂಗ ಮಂತ್ರಿ ಹೇಳಿದ್ದಾರೆ. ಇನ್ನು ಅಮೆರಿಕ ಸುಂಕಾಸ್ತ್ರದಿಂದ ತತ್ತರಿಸಿರುವ ಕೆನಡಾ ಪ್ರಧಾನಿ ಟ್ರೂಡೋ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟ ಪ್ರಸಂಗ ನಡೆಯಿತು. ಅತ್ತ ಇರಾನ್ ಜೊತೆ ಅಣು ಚರ್ಚೆಗೆ ರೆಡಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಇತ್ತ ಅಮೆರಿಕ ಜೊತೆ ತಗಾದೆ ಬೆನ್ನಲ್ಲೇ ಉಕ್ರೇನ್ಗೆ ಸ್ಯಾಟಲೈಟ್ ಚಿತ್ರಗಳ ಸರಬರಾಜು ನಿಂತಿದೆ. ಇನ್ನು ಕೊಪ್ಪಳದ ಸಣಾಪುರದಲ್ಲಿ ವಿದೇಶಿ ಪ್ರಜೆಗಳ ಮೇಲೆ ಕೆಲ ಕಿಡಿಗೇಡಿಗಳು ಹಲ್ಲೆ ನಡೆಸಿದ್ದಾರೆ. ತುಂಗಭದ್ರಾ ಎಡದಂಡೆ ಕಾಲುವೆ ಮೇಲೆ ಕುಳಿತಿದ್ದ 3 ಮಹಿಳೆಯರ ಜೊತೆಗೆ ದೌರ್ಜನ್ಯ ಎಸಗಿದ್ದಾರೆ. ಗಾಯಾಳು ಪ್ರವಾಸಿಗರಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಪೊಲೀಸರು ತನಿಖೆ ನಡೆಸಿದ್ದಾರೆ. ಈ ಮಧ್ಯೆ ಮುಂಬೈ ದಾಳಿಯ ಸೂತ್ರಧಾರ ತಹೂರ್ ರಾಣಾಗೆ ಅಮೆರಿಕ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ತನ್ನನ್ನು ಭಾರತಕ್ಕೆ ಹಸ್ತಾಂತರಿಸದಂತೆ ಕೋರಿ ಅರ್ಜಿ ಸಲ್ಲಿಸಿದ್ನಲ್ಲ, ಅರ್ಜಿಯನ್ನು ವಜಾ ಮಾಡಿದೆ. ಕಳಿಸಿಕೊಡಿ ಇಲ್ಲಿ. ಇನ್ನು ಅಂತರಿಕ್ಷ ಕೇಂದ್ರದಲ್ಲಿ ಕಳೆದ 9 ತಿಂಗಳಿಂದ ಸಿಲುಕಿರುವ ಸುನಿತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ಗೆ ಟ್ರಂಪ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ನಿಮ್ಮನ್ನು ನಾವು ಪ್ರೀತಿಸುತ್ತೇವೆ, ನಿಮ್ಮನ್ನು ವಾಪಸ್ ಕರೆತರೋಕೆ ಬರ್ತಾ ಇದ್ದೀವಿ ಅನ್ನೋ ಸಂದೇಶವನ್ನು ಟ್ರಂಪ್ ಕಳಿಸಿದ್ದಾರೆ. ಇಷ್ಟು ದಿನ ಅತ್ಯಂತ ಅಸಮರ್ಥ ಅಧ್ಯಕ್ಷರ ಆಡಳಿತವಿದ್ದ ಕಾರಣ ನೀವು ಅಲ್ಲೇ ಸಿಲುಕಿದ್ರಿ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಸುನಿತಾ ವಿಲಿಯಮ್ಸ್ ತಲೆಗೂದಲಿನ ಬಗ್ಗೆಯೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.
ಅಂತರಿಕ್ಷ ರಂಗದ ಮೇಲೆ ಕ್ರಮೇಣ ಹಿಡಿತ ಸಾಧಿಸ್ತಾ ಇರುವ ಮಸ್ಕ್ ಮಾಲೀಕತ್ವದ ಸ್ಪೇಸ್ ಎಕ್ಸ್ ಪ್ರಯೋಗಿಸಿದಂತಹ ಸ್ಟಾರ್ಶಿಪ್ ಮೆಗಾ ರಾಕೆಟ್ ವಿಫಲವಾಗಿದೆ. ಆರಂಭದಲ್ಲಿ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದ ಮೆಗಾ ರಾಕೆಟ್ ಅಂತರಿಕ್ಷದಲ್ಲಿ ಸ್ಫೋಟಗೊಳ್ತು. ಇದರಿಂದ ಫ್ಲೋರಿಡಾ, ಬಹಮಾಸ್ ಏರ್ ಟ್ರಾಫಿಕ್ನಲ್ಲಿಯೂ ಕೂಡ ವ್ಯತ್ಯಯ ಆಯಿತು. ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಈಗ ವೈರಲ್ ಆಗಿದೆ.